ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನನ್ನ ಆರಾಧ್ಯ ದೇವರು ಕೊರಗಜ್ಜ ಮಹಾವಿಷ್ಣು. ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗಲಿ. ನೀವು ಬಯಸಿದಂತಹ ಸುಖಕರವಾದಂತಹ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ಆಸೆ ಕನಸುಗಳಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು, ಅದರಿಂದ ಹೊರಬರುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇರ್ಬೋದು. ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಪ್ರಶ್ನೆಗಳು ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಬಿಸ್ನೆಸ್ಗೆ ಸಂಬಂಧಿಸಿದ್ದಿರ್ಬೋದು, ಜಾಬ್ ರಿಲೇಟೆಡ್ ಇರ್ಬೋದು, ಅಥವಾ ಮದುವೆಯ ಬಗ್ಗೆ ಇರ್ಬೋದು, ಅಥವಾ ವೈವಾಹಿಕ ಜೀವನದ ಬಗ್ಗೆ ಇರ್ಬೋದು, ಮಕ್ಕಳ ಬಗ್ಗೆ ಇರ್ಬೋದು, ಅಥವಾ ಗಂಡನ ಬಗ್ಗೆ ಇರ್ಬೋದು, ಅಥವಾ ಹೆಂಡತಿಯ ಬಗ್ಗೆ ಇರ್ಬೋದು, ಅಥವಾ ಅಣ್ಣ ತಮ್ಮಂದಿರು, ಅಥವಾ ಅಕ್ಕ ತಂಗಿಯರು, ಸೊ ಫ್ರೆಂಡ್ಸ್ ಇರ್ಬೋದು, ಯಾರ ಬಗ್ಗೆನೂ ಇರ್ಬೋದು. ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ? ಆಗೋದಾದರೆ ಏನು ಮಾಡಬೇಕು? ಒಂದೀಗ ಆಸೆ ಕೋರಿಕೆ ಉಂಟು, ಅದು ನೆರವೇರುತ್ತಾ? ಓಕೆ, ಯಾವ ಥರ ಏನು ಮಾಡಬೇಕು? ನೆರವೇರಲ್ವಾ? ಏನಕ್ಕೆ ಆಗಲ್ಲ? ಏನು ಮಾಡಿದರೆ ಆಗುತ್ತೆ? ಸೊ ಎಲ್ಲನೂ ಹೇಳ್ತೀನಿ. ಇಲ್ಲಿ ನೀವು 2 ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು. ಈ 2 ಪ್ರಶ್ನೆಗಳಲ್ಲಿ ನೀವು ನಿಮಗೋಸ್ಕರ ಕೇಳ್ಬೋದು, ನಿಮ್ಮ ಮಕ್ಕಳಿಗೋಸ್ಕರ ಕೇಳ್ಬೋದು, ನಿಮ್ಮ ಮನೆಯವರಿಗೋಸ್ಕರ ಕೇಳ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಪ್ರೇಮಿ, ನಿಮ್ಮ ಲವರ್ಸ್ಗೋಸ್ಕರ ನೀವು ಕೇಳ್ಬೋದು. ಅದು ಹೆಲ್ತ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್. ಕೋರ್ಟಿನಲ್ಲಿ ಕೇಸ್ ಉಂಟು, ತುಂಬ ಟೈಮ್ನಿಂದ, ತುಂಬ ವರ್ಷ ಆಯಿತು, ಸಾಲ್ವ್ ಆಗ್ತಾ ಇಲ್ಲ, ಏನು ಮಾಡೋದು? ಅದು ಕ್ಲಿಯರ್ ಆಗುತ್ತಾ ಈ ವರ್ಷ? ಅಥವಾ ಏನು ಮಾಡಿದರೆ ಆಗುತ್ತೆ? ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ, ತುಂಬ ಪ್ರಯತ್ನ ಪಡ್ತಾ ಇದ್ದೇನೆ, ಆಗ್ತಾನೇ ಇಲ್ಲ, ಏನು ಮಾಡಿದ್ರು? ಮಕ್ಕಳ ಮದುವೆಗೂ ನಾನು ಟ್ರೈ ಮಾಡ್ತಾ ಇದ್ದೇನೆ, ಇಲ್ಲ. ಅಥವಾ ಇನ್ಯಾವುದೇ ಸಮಸ್ಯೆ ಅಥವಾ ಆಸೆ ಕೋರಿಕೆ ಇರ್ಬೋದು. ಸೊ ಅದರ ರಿಲೇಟೆಡ್ ಆಗಿ ನೀವು ಒಂದು ಪ್ರಶ್ನೆ ಕೇಳ್ಬೋದು ಅಥವಾ 2 ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆಗಳು ಬೇರೆ ಬೇರೆ ಆಗಿರಬೇಕು. ಒಂದೇ ರೀತಿಯ ಪ್ರಶ್ನೆಯನ್ನು ಕೇಳ್ಕೊಳ್ಬೇಡಿ. ಅದು ನಿಮಗೋಸ್ಕರ ನೀವು ಕೇಳ್ಬೋದು ಅಥವಾ ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮ ಪ್ರೇಮಿಗೋಸ್ಕರ ಕೇಳ್ಬೋದು. ಕರೆಂಟ್ ಸಿಚುವೇಷನಲ್ಲಿ ಯಾವುದೋ ಒಂದು ಸಮಸ್ಯೆ ಉಂಟು, ಅದರ ಮೇಲೆ ಫಸ್ಟ್ ಮೊದಲಿಗೆ ನೀವು ಒಂದು ಪೇಪರ್ ಪೆನ್ ಇಟ್ಕೊಂಡು ಏನು ನಿಮಗೆ ಪ್ರಶ್ನೆ ಕೇಳಬೇಕು ಅದನ್ನು ಬರ್ಕೊಳ್ಳಿ. ಏನಕ್ಕಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಇವಾಗ ಪರ್ಸನಲ್ ರೀಡಿಂಗಲ್ಲಿ ಕ್ಲೈಂಟ್ಸ್ ಜೊತೆ ಮಾತನಾಡುವಾಗಲೂ ಏನೋ ಒಂದು ಕೇಳಬೇಕು ಅಂತ ಇರ್ತಾರೆ ಮನಸ್ಸಿನಲ್ಲಿ, ಬಟ್ ಏನೋ ಕೇಳ್ಕೊಂಡಿರ್ತಾರೆ. ನಾನು ಅದಲ್ಲ ಇದು ಕೇಳಬೇಕು ಅಂತ ಇದ್ದೆ, ಸೊ ಏನೋ ನನ್ನ ಮನಸ್ಥಿತಿಯೇ ಸರಿ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಪೇಪರ್ ಪೆನ್ ತಗೊಳ್ಳಿ, ಏನು ಪ್ರಶ್ನೆ ಉಂಟು ಅದನ್ನು ಕೇಳ್ಕೊಳ್ಳಿ. ಮೊದಲ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಹಾಗೆಯೇ 2ನೇ ಪ್ರಶ್ನೆಯನ್ನು ಕೂಡ ಕೇಳ್ಕೊಂಡು ಬರೀರಿ. ಅಲ್ಲಿ ಏನು ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ಏನು ಪ್ರಶ್ನೆ ಆಗಬೇಕು, ಏನು ಸಮಸ್ಯೆಯಿಂದ ಹೊರ ಬರಬೇಕು, ಅಥವಾ ಏನು ಆಸೆ ಕೋರಿಕೆ ಉಂಟಂತ ಹೇಳಿಬಿಟ್ಟು ಆ ನಂತರ ನಿಮ್ಮ ಇಷ್ಟ ದೇವರು ಗುರುಗಳನ್ನು ಪ್ರಾರ್ಥಿಸಿ ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಆ ನಂತರ ಈ 2 ದೈವಿಕ ಶಿವಲಿಂಗದಲ್ಲಿ ಯಾವ ಒಂದು ದೈವಿಕ ಶಿವಲಿಂಗ ಆಕರ್ಷಣೆಯಾಗುತ್ತೆ ಪ್ರಶ್ನೆಯನ್ನು ಕೇಳಿಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿ, ಆ ನಂತರ ಈ 2 ದೈವಿಕ ಶಿವಲಿಂಗದಲ್ಲಿ ಮೊದಲ ಪ್ರಶ್ನೆಗೆ ಯಾವ ಒಂದು ಶಿವಲಿಂಗ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಇದ್ದರೆ ಉಳಿದ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಳ್ಳಿ. 2 ಪ್ರಶ್ನೆಗಳು ಸೇಮ್ ಇರಬಾರದು. ಹಾಗೆಯೇ ಒಂದು ಪ್ರಶ್ನೆಗೆ ಒಂದೇ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಳ್ಬೇಕು. 2 ಪ್ರಶ್ನೆಗೂ ಒಂದೇ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲ, ಬೇರೆ ಬೇರೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರಾರ್ಥನೆಯನ್ನು ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಶಿವಲಿಂಗವನ್ನು, ದೈವಿಕ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರಾರ್ಥನೆ ಮಾಡೋದ್ರಿಂದ ನಿಮಗೊಂದು ದೈವಿಕ ಶಕ್ತಿ, ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ನೀವೇನು ಮಾಡಿದರೆ ನಿಮ್ಮದು ಕೆಲಸ ಆಗುತ್ತಾ ಇಲ್ವಾ, ಏನು ಮಾಡಬೇಕು, ಆಗೋದಾದರೆ ಯಾವ ಥರ ಆಗುತ್ತೆ, ಆಗಲ್ಲ ಅಂದರೆ ಏನು ಮಾಡಿದರೆ ಆಗುತ್ತೆ, ಅದು ಕೂಡ ಹೇಳ್ತೀನಿ. ಪಾಸಿಟಿವ್ ಆಗಿರಿ, ಖುಷಿಯಿಂದ ಇರಿ. ಹಾಗೆಯೇ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯ್ನ್ ಬಟನ್ ಉಂಟು. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ, ಕೆಲವೊಂದು ಮಂತ್ರ ತಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ. ಇಲ್ಲಿ ಯಾರೆಲ್ಲ ಮೊದಲನೆಯ ದೈವಿಕ ಶಿವಲಿಂಗವನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ಇನ್ನೊಮ್ಮೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ, ಪ್ರಶ್ನೆಯ ಮೇಲೆ ಫೋಕಸ್ ಮಾಡಿ. ನಿಮ್ಮ ಗಮನ ಏನು ಪ್ರಶ್ನೆ ಕೇಳಿದ್ದೀರಾ ಅದರ ಮೇಲೆ ಅಂದರೆ ಒಂದು ರೀತಿ ಅದರ ಬಗ್ಗೆ ಆಲೋಚನೆ ಮಾಡಿ, ಆ ಸಿಚುವೇಶನ್ ಬಗ್ಗೆ ನೋಡುವ ನಿಮ್ಮ ಉತ್ತರ ಏನು ಬರುತ್ತೆ ಅಂತ. ಪಾಸಿಟಿವ್ ಆಗಿರಿ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಕೂಡ. ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ಮೊದಲನೇ ದೈವಿಕ ಶಿವಲಿಂಗವನ್ನು ಆಯ್ಕೆ ಮಾಡಿಕೊಂಡು
ನಿಮ್ಮ ಉತ್ತರ ಇಲ್ಲಿ ಕ್ಲಿಯರ್ ಕಟ್ ಆಗಿ ಎಸ್ ಅಂತ ಬಂದಿದೆ. ನೀವೇನು ಕೇಳ್ಕೊಂಡಿದ್ದೀರಾ, ಏನು ಪ್ರಶ್ನೆ ಕೇಳ್ಕೊಂಡಿದ್ದೀರಾ, ಸೊ ಅದು ಖಂಡಿತವಾಗಿಯೂ ಆಗುತ್ತೆ. ಇವಾಗ ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು, ಅಥವಾ ಹಣಕಾಸಿನ ಸಂಬಂಧ ಮನೆ ಕಟ್ಟಬೇಕು ಅಂತ ಇದ್ದೇವೆ, ಸೊ ಏನೇನು ಪ್ರಶ್ನೆ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮದುವೆ ಇರ್ಬೋದು, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಮ್ಯಾರೇಜ್ ಇರ್ಬೋದು, ಏನು ಕೂಡ ಪ್ರಶ್ನೆ ಕೇಳ್ಕೊಂಡಿರ್ಬೋದು ನೀವು, ಅಥವಾ ಆರೋಗ್ಯದ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅನ್ನೋದಿರ್ಬೋದು, ಅಥವಾ ಮಕ್ಕಳ ಮದುವೆ ಬಗ್ಗೆ ಇರ್ಬೋದು, ಅಥವಾ ಜಾಬ್ ಬಗ್ಗೆ ಇರ್ಬೋದು. ಖಂಡಿತವಾಗಿ ಇಲ್ಲಿ ಎಸ್ ಅಂತ ಬಂದಿದೆ. ನೀವು ಅಂದ್ಕೊಂಡಿದ್ದು ಆಗುತ್ತೆ. ಇಲ್ಲಿ ಸ್ವಲ್ಪ ನೀವು ಗೊಂದಲದಲ್ಲಿದ್ದೀರಾ. ಅಂದರೆ ಇಲ್ಲಿ ಸಮಸ್ಯೆ ಅಂತ ಹೇಳೋದಕ್ಕಿಂತ ಮನಸ್ಸಿಗೆ ತುಂಬ ನೋವಾಗುವಂತಹ ಸಿಚುವೇಶನ್ ರಿಲೇಟೆಡ್ ನೀವಿಲ್ಲಿ ಅಂದರೆ ಪ್ರಶ್ನೆಗಳು ಆ ಥರ ಉಂಟು. ನಿಮ್ಮ ಕೈಯಲ್ಲಿ ಎಲ್ಲನೂ ಆಗುತ್ತೆ ಅಂತ ಅಂದ್ಕೊಳ್ತೀರಾ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ, ಅಥವಾ ಮುಂದೆ ಯಾವ ಥರ ಹೋಗೋದಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಒಂದು ರೀತಿ ಪವಾಡದ ರೀತಿ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತೆ. ಅದು ಸಡನ್ ಚೇಂಜಸ್ ಬರುತ್ತೆ. ನೀವೇನು ಅಂದ್ಕೊಂಡು ಪ್ರಶ್ನೆ ಕೇಳಿದ್ದೀರಾ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಡಿವೈನ್ ಕಡೆಯಿಂದ ಅಥವಾ ನಿಮ್ಮ ಇಷ್ಟ ದೇವರಿಂದ ಈ ಒಂದು ಸಮಸ್ಯೆ ಅಥವಾ ಗೊಂದಲಕ್ಕೆ ಅಥವಾ ಒಂದು ಪ್ರಶ್ನೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ನೀವು ಲೈಫಲ್ಲಿ ಖುಷಿ ಇಲ್ಲ, ಸಂತೋಷ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಇದು ಎಲ್ಲನೂ ಸರಿಯಾಗುತ್ತೆ. ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು. ಇಲ್ಲಿ ಕರೆಕ್ಟಾಗಿ ಒಂದು ಕ್ಲಿಯರ್, ಇಲ್ಲಿ ನಾನು ಹೇಳಬೇಕಂದ್ರೆ ಕ್ಲಿಯರ್ ಆಗಿ ಒಂದು ಡಿಸಿಷನ್ ತಗೊಳ್ಳಿ. ನಿಮಗೆ ಖಂಡಿತವಾಗಿಯೂ ಎಲ್ಲ ಕಡೆಯಿಂದಲೂ ಆಶೀರ್ವಾದ ಅನ್ನೋದು ಅಥವಾ ಒಂದು ಸಕ್ಸಸ್ ರೇಟ್ ಅನ್ನೋದು ತುಂಬ ಜಾಸ್ತಿ ಉಂಟು. ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ದೊಡ್ಡ ಪರಿಸ್ಥಿತಿಯಲ್ಲಿ ಇರಬೇಡಿ. ಖಂಡಿತವಾಗಿಯೂ ನಿಮಗೆ ಒಂದು ರೀತಿ ಪವಾಡದ ರೀತಿ ನೀವೇನು ಪ್ರಶ್ನೆ ಕೇಳಿದ್ದೀರಾ ಅವರಿಗೆ ಒಂದು ಡಿವೈನ್ ಕಡೆಯಿಂದ ಸಪೋರ್ಟ್ ಅನ್ನೋದು ಸಿಗುತ್ತೆ. ಪಾಸಿಟಿವ್ ಆಗಿರಿ. ಯಾರೆಲ್ಲ ಎರಡನೇ ದೈವಿಕ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಎರಡನೇ ದೈವಿಕ ಶಿವಲಿಂಗವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ, ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಇಷ್ಟ ದೇವರನ್ನು ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆಯೇ ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆ ಪ್ರಶ್ನೆಯನ್ನು ಇನ್ನೊಮ್ಮೆ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಪಾಸಿಟಿವ್ ಆಗಿರಿ. ನೋಡುವ ಏನು ಉತ್ತರ ಬರುತ್ತೆ ಅಂತ. ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಕೇಳ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವೇನು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಉತ್ತರ ಬಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಎಸ್ ಅಂತ ಬಂದಿದೆ. ನೀವೇನು ಅಂದ್ಕೊಂಡಿದ್ದೀರಾ ಅಥವಾ ಏನು ಮನಸ್ಸಿನಲ್ಲಿ ಆಸೆ ಕೋರಿಕೆ ಉಂಟು ಅಥವಾ ಏನು ಸಮಸ್ಯೆಯಿಂದ ಹೊರಬೇಕು ಅಂತ ಮನಸ್ಸಿನಲ್ಲಿ ಉಂಟು, ನಿಮ್ದು ಏನು ಪ್ರಶ್ನೆ ಕೇಳಿದ್ದೀರಾ, ಸೊ ಖಂಡಿತವಾಗಿ ಅದು ನೆರವೇರುತ್ತೆ. ಇಲ್ಲಿ ನಿಮ್ಮದು ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್, ಮನೆ ಕಟ್ಟೋದ್ರ ಬಗ್ಗೆ, ಅಥವಾ ಪ್ರೇಮಿಗಳು ನಿಮ್ಮ ವಿಷಯ ಕೇಳಿರ್ಬೋದು, ಮ್ಯಾರೇಜ್ ಬಗ್ಗೆ ಅಥವಾ ಪ್ರಪೋಸಲ್ ಬಗ್ಗೆ ಏನೇ ಒಂದು ವಿಷಯ ಕೇಳಿರ್ಬೋದು ಇಲ್ಲಿ. ಬಟ್ ಇದು 100% ಆಗುತ್ತೆ ಇಲ್ಲಿ. ಬಟ್ ಕೆಲವೊಂದು ಇಲ್ಲಿ ನೆಗೆಟಿವ್ ಎನರ್ಜಿ ಉಂಟು. ನೆಗೆಟಿವ್ ಎನರ್ಜಿ ಅಂದರೆ ಕೆಲವೊಂದು ನೋವಾದಂತಹ ಘಟನೆಗಳಿರ್ಬೋದು, ಅಥವಾ ನೀವು ಯಾರಿಗೋ ಬೈದಟ್ಟು ಅವರು ಯಾರಿಗೋ ಬೈದಟ್ಟು. ಸೊ ಅದಕ್ಕೋಸ್ಕರ ಒಂದು ಕ್ಷಮೆ ಕೊಟ್ಬಿಡಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪು ಅಂತ ಹೇಳಿಕ್ಕಾಗಲ್ಲ, ಮನಸ್ತಾಪಗಳು ಏನೋ ಒಂದು ಮಾತನಾಡಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಸೊ ಅವರಿಂದ ನಿಮಗೆ ನೋವಾಗಿರ್ಬೋದು, ನಿಮ್ಮಿಂದ ಅವರಿಗೆ ನೋವಾಗಿರ್ಬೋದು. ಫ್ಯಾಮಿಲಿಯಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳಾಗಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ, ನೀವು ಕೂಡ ನೋವು ಮಾಡಿರ್ಬೋದು. ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ಆಗಿರುತ್ತೆ. ಸೊ ಅದಕ್ಕೆಲ್ಲ ಒಂದು ಕ್ಷಮೆ ಕೊಟ್ಬಿಡಿ. ಹಾಗೆಯೇ ಒನ್ ಟೈಮ್ ಡಿಸಿಷನ್ ತಗೊಳ್ಬೇಡಿ. ಅಂದರೆ ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ಓಕೆ ಎಸ್ ಅಂತ ಬಂದಿದೆ, ನಾನು ಏನು ಮಾಡಿದ್ರು ಸಕ್ಸಸ್ ಆಗುತ್ತೆ, ಹಂಗಲ್ಲ. ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು, ಸಕ್ಸಸ್ ರೇಟ್ ಉಂಟು, ನಿಮಗೆ ಜಾಸ್ತಿ ಉಂಟು, ಬಟ್ ಸ್ವಲ್ಪ ಆಲೋಚನೆ ಮಾಡಿ ನೀವು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ತಾಳ್ಮೆಯಿಂದ ಇರಿ. ಯಾವುದಕ್ಕೂ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದನ್ನು ಮಾಡಬೇಡಿ. ಅದೇ ಹೇಳಿರಲ್ಲ, ಒಂದು ಕ್ಷಮೆ ಕೊಟ್ಬಿಡಿ ಎಲ್ಲದಕ್ಕೂ. ಮುಂದೆ ಸ್ವಲ್ಪ ಸಮಸ್ಯೆಗಳು ಅಂದರೆ ಏನೂ ಇಲ್ಲ, ಇಲ್ಲೇ ಸ್ವಲ್ಪ ಶತ್ರುಗಳು ಕಾಟ ನಿಮಗೆ ಜಾಸ್ತಿ ಇರ್ಬೋದು, ಅಥವಾ ಕೆಲವರಿಗೆ ಇಲ್ಲಿ ಗೊತ್ತಿರ್ಬೋದು ಥರ್ಡ್ ಪಾರ್ಟಿ ಎನರ್ಜೀಸ್. ಸೊ ಹಾಗಾಗಿ ಅವರಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಉಂಟು. ಹಾಗಾಗಿ ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ.
ಎಲ್ಲವನ್ನು ಅನುಮಾನ ದೃಷ್ಟಿಯಿಂದ ನೋಡಬೇಡಿ. ಪಾಸಿಟಿವ್ ಆಗಿರಿ. ನಿಮ್ಗೆ ಏನು ಬೇಕು ಅದು ಖಂಡಿತವಾಗಿಯೂ ಸಿಗುತ್ತೆ ಇಲ್ಲಿ. ಹಾಗೆಯೇ ಸಾಧ್ಯವಾದರೆ ನಿಮ್ಮ ಮನೆ ದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಅಥವಾ ಅದು ಸಾಧ್ಯವಾಗಿಲ್ಲ, ದೂರ ಉಂಟು ಅಂದರೆ ಮನೆಯಲ್ಲೇ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೆ. ಖಂಡಿತವಾಗಿಯೂ ನೀವು ಏನು ಪ್ರಶ್ನೆ ಕೇಳ್ಕೊಂಡಿದ್ದೀರಾ ಅದರ ರಿಲೇಟೆಡ್ ಆಗಿ ಪ್ರಾರ್ಥನೆಯನ್ನು ಮಾಡಿ. ಅತಿಯಾಗಿ ದುಃಖ ಪಡುವುದು ಅಥವಾ ಅತಿಯಾಗಿ ಆಲೋಚನೆ ಮಾಡುವುದನ್ನು ಈ ಕ್ಷಣದಿಂದಲೇ ಸ್ಟಾಪ್ ಮಾಡಿ. ಸೊ ನಿಮಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ಬೋದು, ಅಥವಾ ನೀವು ಹೇಳಿದ್ದೇ ಆಗಬೇಕು ಅನ್ನೋ ಸ್ವಲ್ಪ ಈಗೋ ಕೂಡ ಇರ್ಬೋದು. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಬಿಡಿ. ಖಂಡಿತವಾಗಿಯೂ ನೀವು ಸಕ್ಸಸ್ ಕಾಣ್ತೀರಾ. ಮಾತನಾಡೋದ್ರಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಹರಿಬರಿಯಾಗಿ ಏನೇನೋ ಮಾತನಾಡೋದು, ಸಿಟ್ಟಿನಿಂದ ಕೋಪದಿಂದ ಮಾತನಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ದೇವರ ಅನುಗ್ರಹ ಅನ್ನೋದು, ಹಾಗೆಯೇ ಕುಲದೇವರ ಅನುಗ್ರಹ, ಮನೆದೇವರ ಅನುಗ್ರಹ ಅನ್ನೋದು ತುಂಬ ಉಂಟು ನಿಮಗೆ. ಹಾಗಾಗಿ ಬೇಡರ ಆಲೋಚನೆಗಳು ಅಥವಾ ಯಾರೋ ಏನು ಹೇಳಿದ್ರು, ಸೊ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಪಾಸಿಟಿವ್ ಆಗಿರಿ. ನೀವೇನು ಅಂತ ನಿಮಗೆ ಗೊತ್ತುಂಟು. ಸೊ ಬೇರೆಯವರು ನಿಮ್ಮ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟರೆ ಏನು ಬಿಟ್ಟರೆ ಏನು ಅಲ್ವಾ. ಸೊ ಹಾಗಾಗಿ ನಿಮ್ಮ ಅಕ್ಕನಿಗೂ ಗೊತ್ತುಂಟು, ಅಕ್ಕ ಅಂದರೆ ನಾನೇ. ಸೊ ನೀವು ಹೇಗೆ ಅಂತ. ಸೊ ಹಾಗಾಗಿ ಪಾಸಿಟಿವ್ ಆಗಿರಿ. ಯಾವುದಕ್ಕೂ ಆಲೋಚನೆ ಮಾಡಬೇಡಿ. ಏನೇ ಒಂದು ನೆಗೆಟಿವ್ ಆಲೋಚನೆಗಳು ಅಥವಾ ಏನು ಮಾಡಬೇಕು ಅಂತ ಕೆಲವೊಂದು ಸಲ ಗೊಂದಲ ಇತ್ತು, ನನ್ನ ಜೊತೆ ಕೇಳಿ, ನನ್ನ ಜೊತೆ ಶೇರ್ ಮಾಡಿ. ನಾನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಪಾಸಿಟಿವ್ ಆಗಿರಿ. ಆದಷ್ಟು ತಾಳ್ಮೆಯಿಂದ ಇರಿ. ಯಾರೇ ಮನಸ್ಸಿಗೆ ನಿಮಗೆ ನೋವು ಕೊಟ್ಟರು ಅವರಿಗೆ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದು ಏನು ಕೆಲಸ ಉಂಟು ಅದನ್ನು ಮಾಡ್ಕೊಂಡು ಹೋಗಿ. ಪಾಸಿಟಿವ್ ಆಗಿರಿ. ನೀವು ಅಂದ್ಕೊಂಡಿರೋ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಉಂಟು. 100% ನೀವೇನು ಅಂದ್ಕೊಳ್ತೀರಾ ಸೊ ಅದು ಖಂಡಿತವಾಗಿ ನೆರವೇರುತ್ತೆ. ದೇವರ ಹಾಗೆಯೇ ಕುಲದೇವರ ಮನೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು. ಯಾವುದಕ್ಕೂ ಭಯಪಡುವ ಅಥವಾ ಕಣ್ಣೀರು ಹಾಕುವ ಅಥವಾ ಅತಿಯಾಗಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಕೂಡ ಟಾಪ್ ಲೆವೆಲಲ್ಲಿ ರೀಚ್ ಆಗ್ತೀರಾ. ಸೊ ಯಾರೆಲ್ಲ ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಲೈಫ್ ಸೆಟಲ್ ಆಗಬೇಕು ಅಂತ ಯಾರೆಲ್ಲ ಅನ್ಕೊಳ್ತಾ ಇದ್ದೀರಾ, ಸೊ ಖಂಡಿತವಾಗಿಯೂ ನಿಮ್ಮದು ಎಲ್ಲ ಏನು ಆಸೆ ಕೋರಿಕೆ ಏನು ಅಂತ ಅಥವಾ ಸಮಸ್ಯೆ ಏನು ಅಂತ ಅದೆಲ್ಲನೂ ಕ್ಲಿಯರ್ ಆಗಿ ಒಂದು ಉತ್ತಮವಾದಂಥ ಜೀವನ ಸಿಗುತ್ತೆ.